ಇದೇ ವರ್ಷ 2025 ಮಾರ್ಚ್ 30ರಂದು ಶನಿ ತಾನಿರುವ ರಾಶಿಯನ್ನು ಬದಲಾಯಿಸ್ತಾನೆ. ಕುಂಭರಾಶಿಯಿಂದ ಮೀನರಾಶಿಗೆ. ಶನಿ ಹಾಗೆ ರಾಶಿಯನ್ನು ಬದಲಾಯಿಸಿದಾಗ ರಾಶಿಗಳ ಮೇಲೆ ಪ್ರಭಾವಗಳು ಬದಲಾವಣೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಅನೇಕ ಜನರು ಶನಿಯ ರಾಶಿ ಬದಲಾವಣೆಯ ಪ್ರಭಾವಕ್ಕೆ ಹೆದರುತ್ತಾರೆ. ಆದರೆ ಶನಿಯ ಪ್ರಭಾವವನ್ನು, ಅಂದರೆ ಅವನ ಶಕ್ತಿಯನ್ನು ಸಮತೋಲನಗೊಳಿಸುವ ಶಕ್ತಿ ನಮ್ಮ ಪರಶಿವನಲ್ಲಿ ಇದೆ ಅನ್ನೋ ವಿಷಯ ನಿಮಗೆ ಗೊತ್ತೇ? ಶಿವನ ಆರಾಧನೆ ಮಾಡಿದರೆ ಶನಿಯ ಪ್ರತಿಕೂಲ ಫಲಗಳು ಶಮನಗೊಳ್ಳುತ್ತವೆ. ಶನಿ ಪ್ರಭಾವದ ಕಷ್ಟಗಳಿಂದ ಬಿಡುಗಡೆ ಹೊಂದಿ ಶನಿಯ ಆಶೀರ್ವಾದವನ್ನು ಪಡೆಯಲು ಶಿವರಾತ್ರಿ ಬಹಳ ಸೂಕ್ತ ಸಮಯ ಅನ್ನೋದನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಶಿವ ಮತ್ತು ಶನಿಯ ನಡುವಿನ ಆಳವಾದ ಸಂಪರ್ಕವನ್ನು ಮತ್ತು ಶನಿಯ ಸವಾಲುಗಳನ್ನು ನಿವಾರಿಸಲು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಪರಿವರ್ತನೆಯನ್ನು ತರಲು ಶಿವರಾತ್ರಿಯನ್ನು ನಾವು ಹೇಗೆ ಬಳಸಿಕೊಳ್ಳಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ. ಎಲ್ಲೂ ತಪ್ಪದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಹರ ಹರ ಮಹಾದೇವ. ಪುರಾಣಗಳ ಪ್ರಕಾರ ಶಿವನ ಅಂಶದಿಂದ ಛಾಯಾರವಿಸುತನಾಗಿ ಹುಟ್ಟಿದವನೇ ಶನಿ. ಹಾಗಾಗಿ ಶನಿ ಕೇವಲ ಕರ್ಮಗ್ರಹವಲ್ಲದೆ ಆತ್ಮಗಳನ್ನು ಪರಿವರ್ತನೆ ಮತ್ತು ಬುದ್ಧಿವಂತಿಕೆಯ ಕಡೆಗೆ ಕರೆದೊಯ್ಯುವ ದೈವಿಕ ಶಕ್ತಿಯೂ ಹೌದು. ಶನಿಯ ಗಾಢ ಕಪ್ಪು ಮೈಬಣ್ಣ ಮತ್ತು ಗಂಭೀರ ದೃಷ್ಟಿ ಶಿವನ ತಪಸ್ಸು ಮತ್ತು ವೈರಾಗ್ಯದ ಪ್ರತೀಕ. ಶಿವ ಮತ್ತು ಶನಿ ಇಬ್ಬರು ವ್ಯಕ್ತಿಗಳಿಗೆ ದುಃಖದ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಲು ಮಾರ್ಗದರ್ಶನ ನೀಡ್ತಾರೆ. ಶಿವನು ಅಜ್ಞಾನ ಮತ್ತು ಅಹಂಕಾರವನ್ನು ನಾಶ ಮಾಡುವಂತೆಯೇ ಶನಿಯು ಶಿಸ್ತು, ಕಷ್ಟಗಳು ಮತ್ತು ಕರ್ಮ ನ್ಯಾಯದ ಮೂಲಕ ಜೀವನದ ಪಾಠಗಳನ್ನು ಕಲಿಸುತ್ತಾನೆ. ಶನಿ ಕಠಿಣ ಪಾಠಗಳ ಮೂಲಕ ಜೀವನದ ಮಾರ್ಗವನ್ನು ತೋರಿಸುತ್ತಾನೆ. ಆದರೆ ಶಿವನ ಕೃಪೆಯಿಂದ ನಾವು ಶನಿಯ ಕಠಿಣ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಬಹುದು. ಕೆಲವು ಪುರಾಣ ಕಥೆಗಳ ಪ್ರಕಾರ ಶಿವನು ಶನಿಗೆ ವ್ಯಕ್ತಿಯ ಕರ್ಮಗಳ ಆಧಾರದ ಮೇಲೆ ಕರ್ಮನ್ಯಾಯವನ್ನು ನೀಡುವ ಶಕ್ತಿಯನ್ನು ನೀಡುತ್ತಾನೆ. ಇದಕ್ಕಾಗಿಯೇ ಶನಿಯ ಅವಧಿ, ಅಂದರೆ ಶನಿದಶ, ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ, ಪಂಚಮ, ಸಪ್ತಮ ಶನಿಯ ಸಮಯವನ್ನು ಪರಿವರ್ತನೆಯ ಸಮಯ ಅಂತ ಪರಿಗಣಿಸಲಾಗುತ್ತೆ. ಶಿವ ಶನಿಯ ಪರಮಗುರು. ಶನಿ ಶಿಸ್ತು ಮತ್ತು ಕರ್ಮಪಾಠಗಳಿಗೆ ಹೆಸರುವಾಸಿಯಾಗಿದ್ದಾನೆ. ಆದರೆ ಅವನ ಪರಮಗುರುವಾಗಿ ಶಿವ ಶನಿಯ ಕಷ್ಟಗಳನ್ನು ಮೀರಲು ನಮಗೆ ಸಹಾಯವನ್ನು ಮಾಡ್ತಾನೆ. ಪೌರಾಣಿಕವಾಗಿ ನೋಡೋದಾದರೆ ಶನಿಯು ಸ್ವತಃ ಶಿವನ ಮಹಾನ್ ಭಕ್ತನಾಗಿದ್ದು ಶಿವನನ್ನು ಆರಾಧಿಸುವುದರಿಂದ ಶನಿಯ ಪರಿಣಾಮಗಳನ್ನು ಶಮನಗೊಳಿಸಬಹುದು ಅನ್ನೋದು ನಮಗೆ ತಿಳಿದುಬರುತ್ತದೆ. ಶಿವರಾತ್ರಿಯು ಆಳವಾದ ಧ್ಯಾನ ಮತ್ತು ಆಧ್ಯಾತ್ಮಿಕ ಉನ್ನತಿಯ ರಾತ್ರಿಯಾಗಿದ್ದು ಇದು ಶನಿಯ ತಾಳ್ಮೆ ಮತ್ತು ಸಹಿಷ್ಣುತೆಯ ಶಕ್ತಿಯೊಂದಿಗೆ ಹೊಂದಿಕೆಯಾಗುತ್ತದೆ. ಈ ಶಕ್ತಿಶಾಲಿ ರಾತ್ರಿಯಲ್ಲಿ ಶಿವ ಮಂತ್ರಗಳನ್ನು ಪಠಿಸುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಬಹುದು ಮತ್ತು ಶಾಂತಿಯನ್ನು ತರಬಹುದು. ಶನಿಯ ಆಶೀರ್ವಾದಕ್ಕಾಗಿ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರವಾದ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಇದನ್ನು 108 ಬಾರಿ ಪಠಣ ಮಾಡಿದರೆ ಬಹಳ ಒಳ್ಳೆಯದು. ಶನಿಯನ್ನು ಶಾಂತಗೊಳಿಸಲು ಶಿವಲಿಂಗಕ್ಕೆ ಎಳ್ಳೆಣ್ಣೆ, ಕಪ್ಪು ಎಳ್ಳು ಮತ್ತು ನೀರನ್ನು ಸಮರ್ಪಿಸಿ ಅಭಿಷೇಕವನ್ನು ಮಾಡಬೇಕು. ಉಪವಾಸ, ಶಿವನ ಧ್ಯಾನ ಹಾಗೂ ಜಾಗರಣೆಯನ್ನು ಆಚರಿಸುವುದರಿಂದ ಕರ್ಮದ ಹೊರೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಶಿವರಾತ್ರಿಯಂದು ಶನಿ ಮತ್ತು ಶಿವ ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ಧ್ಯಾನ ಮಾಡುವುದರಿಂದ ವ್ಯಕ್ತಿಯ ಆಧ್ಯಾತ್ಮಿಕ ಸಂಪರ್ಕ ಬಲವಾಗುತ್ತದೆ. ಶನಿ ವ್ಯಕ್ತಿಯ ಜೀವನದಲ್ಲಿ ದಂಡಕಾರಕನಂತೆ ಕಾಣಬಹುದು, ಆದರೆ ನಿಜವಾಗಿ ಅವನು ವ್ಯಕ್ತಿಯ ಜೀವನವನ್ನು ಉತ್ತಮಗೊಳಿಸಲು ಬಂದ ಗುರು. ಶಿವನು ಶನಿಯ ಆತ್ಮತತ್ವದ ಮೂಲ. ಈ ಶಿವರಾತ್ರಿ ಶಿವನ ಆರಾಧನೆ ಮಾಡುವ ಮೂಲಕ ಶನಿಯ ಅನುಗ್ರಹ ಪಡೆಯಿರಿ.
ನಿಮ್ಮ ಜೀವನದ ಕಠಿಣ ಪರೀಕ್ಷೆಗಳನ್ನು ತಾಳ್ಮೆಯಿಂದ ಎದುರಿಸಿ ಮತ್ತು ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ಳಿ. ಕೇಳಿದರೆ ಅಲ್ವಾ, ಶಿವನನ್ನು ಆರಾಧನೆ ಮಾಡಿದರೆ ಶನಿಯ ಪ್ರಭಾವವನ್ನು ಖಂಡಿತವಾಗಿ ಕಡಿಮೆ ಮಾಡ್ಕೋಬಹುದು. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಸತ್ಯಂ ಶಿವಂ ಸುಂದರಂ.